ನಡೀತಾ ಇವೆ 545 PSIಗಳದ್ದು ಹಿಂದೆ ಏನು PSI ಹಗರಣ ಅಂತಾಗಿತ್ತು, ಆ ಹಗರಣವನ್ನ ನಾವು ಹಗರಣ ತನಿಖೆ ಮುಂದುವರಿತಾ ಇದೆ. ಆದರೆ ರಿಕ್ರೂಟ್ಮೆಂಟ್ ಏನು ಹಾಗೆ ಹೋಲ್ಡ್ ಅಪ್ ಆಗಿತ್ತು ಅದನ್ನ ಬಗೆಹರಿಸಿ ಎಕ್ಸಾಮ್ ಮಾಡಿ ಅವರಿಗೆ ಈಗ ಫೈನಲ್ ಸ್ಟೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡುವಂಥ ಸ್ಟೇಜಲ್ಲಿ ಇದೆ. ಆದಷ್ಟು ಶೀಘ್ರವಾಗಿ ಮೇ ಬಿ ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ಡರ್ಗಳನ್ನ ಇಶ್ಯೂ ಮಾಡ್ತೀವಿ. ಒಂದು. ಎರಡನೇದು 403 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅವರಿಗೂ ರಿಕ್ರೂಟ್ಮೆಂಟ್ ಆಗಬೇಕು, ಅವರಿಗೂ ಎಕ್ಸಾಮ್ ಮಾಡಬೇಕು. ಅದನ್ನು ಕೂಡ ಮಾಡಿದ್ದೇವೆ. 403 ಅದು ಎಕ್ಸಾಮ್ ಮಾಡಿದ್ದೇವೆ. ಅದು ರಿಸಲ್ಟ್ ಅನೌನ್ಸ್ ಆಗಬೇಕು. ಅದು ಅಲ್ಲದೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ 600 ಜನ ಸಬ್ ಇನ್ಸ್ಪೆಕ್ಟರ್ಗೆ. ಅದು ಸದ್ಯದಲ್ಲೇ ಬರುತ್ತೆ. ಒಟ್ಟು 1500 ಸಬ್ ಇನ್ಸ್ಪೆಕ್ಟರ್ಗಳನ್ನು ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ. ಎರಡನೇದು 20,000 ಜನ ಕಾನ್ಸ್ಟೇಬಲರಿ ಭಾಳ ವೇಕೆನ್ಸಿಗಳು ಆಗಿದೆ. ಕಳೆದ 4 ವರ್ಷದಿಂದ ಬಿಜೆಪಿ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ. ಅದನ್ನು ನಾನೇನು ಅವ್ರ ಮೇಲೆ ಅಪಾದನೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯ ಎಲ್ಲ SP ಗಳಿಗೂ ಕೂಡ ನಾವು ಅವ್ರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಮತ್ತು KSRP ರಿಕ್ರೂಟ್ಮೆಂಟ್ಗಳನ್ನ ಈಗಾಗಲೇ 3,500 ನಡೀತಾ ಇದೆ, ಪ್ರೊಸೆಸಿಂಗ್ ನಡೀತಾ ಇದೆ. ಒಂದು ಬ್ಯಾಚಲ್ಲಿ 3,500 ನಮ್ಮ ಟ್ರೈನಿಂಗಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು ಮಾಡ್ತೀವಿ.